ಜಮೀನು ನಿಗಮದಲ್ಲಿ ಜಿಎಂ ಆಗಿದ್ದಾರೆ ಕೆ ರಂಗನಾಥ್ ಅವರು. ಬೆಂಗಳೂರು ನಾರ್ತ್ ಎಸಿ ಆಗಿದ್ದಂತಹ ಸಂದರ್ಭದಲ್ಲಿ ಭೂ ಅಕ್ರಮ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇವರ ಮೇಲಿದೆ. ಯಲಹಂಕದಲ್ಲಿ ಎಂಎಸ್ ಬಿಲ್ಡಿಂಗ್ ಅನ್ನ ಮೀರಿಸುವಂತೆ ಇವರ ಮನೆ ಇರುವಂತದ್ದು. ಬೆಂಗಳೂರು ನಾರ್ತ್ ಎಸಿ ರಂಗನಾಥ್ ಆಸ್ತಿ ಪಾಸ್ತಿಯ ಡೀಟೇಲ್ಸ್ ಅನ್ನ ಈಗ ಎಸಿಬಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಒಂದಲ್ಲ ಎರಡು ಮನೆಯನ್ನ ಹೊಂದಿದ್ದಾರೆ ರಂಗನಾಥ್ ಅವರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಜೊತೆಗೆ ಇವರಿಗೆ ಸಂಬಂಧಪಟ್ಟಂತಹ ಅಕ್ಷರ ಪಬ್ಲಿಕ್ ಸ್ಕೂಲ್ ನಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಯಾರೊಬ್ಬರಿಗೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ, ಕೇವಲ ಎಸಿಬಿ ಅಧಿಕಾರಿಗಳು ಮತ್ತೆ ಅವರ ಮನೆಯವರು ಮಾತ್ರ ಇದ್ದಾರೆ ಒಳಗಡೆ. ಈಗ ಸಾಕಷ್ಟು ಡೀಟೇಲ್ಸ್ಗಳು ಅಂದ್ರೆ ಮಾಹಿತಿಗಳು ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು. ಅದರಲ್ಲೂ ಡಾಕ್ಯುಮೆಂಟ್ಸ್ ಮೇನ್ ಆಗಿ ಸಾಕಷ್ಟು ಮಹತ್ವದ ದಾಖಲೆಗಳು ಎಸಿಬಿ ಅಧಿಕಾರಿಗಳ ಕೈ ಸೇರಿದೆ ಅನ್ನುವಂಥದ್ದು ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಮತ್ತೆ ಅಕ್ಷರ ಪಬ್ಲಿಕ್ ಸ್ಕೂಲ್ ನಲ್ಲೂ ಕೂಡ ದಾಖಲೆಗಳನ್ನ ಹುಡುಕ್ತಾ ಇದ್ದಾರೆ. ಅಂದ್ರೆ ಅವರು ಎಸಿ ಆಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಭೂ ಅಕ್ರಮ ನಡೆದಿದೆ, ಅದರ ಡೀಟೇಲ್ಸ್ ಒಂದಷ್ಟು ಎಸಿಬಿ ಅಧಿಕಾರಿಗಳ ಕೈ ಸೇರಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನ ಈಗ ಎಸಿಬಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ರಂಗನಾಥ್ ಅವರ ಭ್ರಷ್ಟಾಚಾರದ ವಿಚಾರ ಪ್ರಸ್ತಾಪ ಆಗಿತ್ತು. ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆದಂತಹ ವಿಚಾರ ಇದು. ಅಂದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಸದ್ದು ಮಾಡಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇವರ ವಿರುದ್ಧವಾಗಿ ಸಾಕಷ್ಟು ದೂರುಗಳು ಕೂಡ ಎಸಿಬಿ ಅಧಿಕಾರಿಗಳಿಗೆ ಬಂದಿತ್ತು. ಹೀಗಾಗಿ ಎಸಿಬಿ ಅಧಿಕಾರಿಗಳು ಇವತ್ತು ರೇಡ್ ನಡೆಸಿದ್ದಾರೆ.